ನನ್ನ ಹೆಸರು ಬ್ರಹ್ಮ. ನಾನು ಏನಾದ್ರು ಬ್ರಹ್ಮ ಆರ್ಯವರ್ಧನ್ ಅಂತ ನನ್ನ ಎಲ್ಲರೂ ಕರೀತಾರೆ. ಗುರು ನೀನ್ ಬ್ರಹ್ಮ ತಾನೆ, ಹಂಗಂದ್ಮೇಲೆ ಈ ನ್ಯೂಸ್ ಚಾನಲ್ ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದೀಯಾ? ಅಲ್ಲ, ಬ್ರಹ್ಮಂಗೆ 4 ತಲೆ ಅಂತ ಕೇಳ್ಪಟ್ಟಿದ್ವಿ, ಇವ್ನಿಗೆ ನೋಡಿದ್ರೆ ಒಂದೇ ತಲೆ ಇದೆ. ನಿನ್ಗೆ ಯಾಕೆ ಆಮೇಲೆ ನನ್ನನ್ನು ಪಬ್ಲಿಕ್ ಫೋನ್ ಮಾಡಿದ್ರು ಸರ್, ಇದೇ ರಾಜ್ಯದಲ್ಲಿ ನನ್ಗೆ ಮಾತನಾಡುವ ದೇವ್ರು ಅಂತ ಕರೀತಾರೆ ಪಬ್ಲಿಕ್. ಓ ಹೌದಾ, ನಿನ್ನ ಪಬ್ಲಿಕ್ ಮಾತನಾಡೋ ದೇವ್ರ ಅಂತ ಹೇಳಿ ಕರೀತಾರ? ಹಾಗಾದ್ರೆ ಇದೇನು? ಆರ್ಯವರ್ಧನ್ ಗುರುಜಿ, ನಿಮ್ ಕಿವಿನ ಕರೆಕ್ಟ್ ಆಗಿ ಚೆಕ್ ಮಾಡಿಸ್ಕೊಂಡ್ ನೋಡ್ಕೊಳ್ಳಿ. ಯಾಕಂತಂದ್ರೆ ಪಬ್ಲಿಕ್ ನಿಮ್ನ ಕರಿತಿರೋದೇ ಒಂಥರ, ನೀವ್ ಹೇಳ್ತಿರೋದೇ ಒಂಥರ. ಒಂದು ಹಾಡು ಹೇಳಿ ಅಂತ ಹೇಳ್ತೀನಿ, ಒಂದು ಹಾಡು ಹೇಳಿ ಅಂತೀನಿ. ಇವತ್ತು ಡಿಸ್ಟರಿ ಇಷ್ಟಿಲ್ಲ ಅದು ಇದೆ. ಎಲ್ಲಿದೆ ಹೇಳಿ? ಇದೆ, ಹೇಳಿ ನೋಡೋಣ. ತುಂಬಾ ಜನ ಕಂಠದಿಂದ ಜ್ಯೋತಿಷ್ಯ ಹೇಳಿರೋರು ಸಾವಿರಾರು ಜನ. ನನಗೂ ಕಂಠ ಇದೆ, ನಿಮ್ಗೂ ಕಂಟಕ ಇದೆ. ಸಾವಿರಾರು ಜನ. ಸರ್ ಕಂಟಕ ಇದೆ, ಕಂಠಕ ಅಲ್ಲ, ಕಂಠ. ಕಂಠನೇ ಹೇಳ್ತಿರೋದು. ಗುರುಜಿ ಅವ್ರು ಹೇಳ್ತಿರೋದು ಕಂಠದ ಬಗ್ಗೆ. ಕಂಠ ಅಂದ್ರೆ ಸ್ವರ ಜ್ಯೋತಿಷ್ಯ, ಕಂಟಕ ಅಲ್ಲ. ಕಂಠಕಕ್ಕೂ ಬಹಳ ವ್ಯತ್ಯಾಸ. ಹೌದು ಸರ್, ವಿಷಕಂಠನ ಇರ್ಬೋದು, ಶ್ರೀಕಂಠನ ಇರ್ಬೋದು. ವಿಷಕಂಠ ಶ್ರೀಕಂಠ ಇಲ್ಲಿ ತರ್ತೀರಾ? ನಾನು ಕಂಠ ಮಾತಾಡ್ತಾ ಇದ್ದೀನಿ ಸರ್. ಅವ್ರು ಇವತ್ತು ಶೋಗೆ ಬರೋದಿಗೆ ಮಾತ್ರೆ ತಗೊಂಡಿಲ್ಲ ಸರ್, ನೀವೇನ್ ಬೇಜಾರ್ ಮಾಡ್ಕೊಳ್ಬೇಡಿ. ಅವ್ರ ಹಂಗೆ ಯಾವಾಗ್ಲೂ ಒಂದ್ಸಾರಿ ಅಣ್ಣ ಅವಾಗ ಚೆನ್ನಾಗಿ ಮಾತಾಡ್ತಿಲ್ಲ ಅಣ್ಣ, ಎಲ್ಲಣ್ಣ ಕಲ್ತೆ ಬಾಯಿ. ಅಣ್ಣ ಸೂಪರ್ ಅಣ್ಣ. ಥ್ಯಾಂಕ್ಸ್ ಕಣ್ಣ. ಸರ್ ನಾನ್ ನಿಮ್ಗೆ ಹೇಳ್ದೆ ಸರ್, ಅವ್ರ ಶೋಗೆ ಬರುವ ಮುಂಚೆ ಮಾತ್ರೆ ತಕೊಂಡಿಲ್ಲ ಅಂತ. ಆದ್ರೂ ಕೂಡ ನೀವು ಅವ್ರ ಜೊತೆ ಜಗಳ ಮಾಡ್ತಿದ್ದೀರಲ್ವಾ? ನಾನ್ ಏನ್ ಹೇಳ್ಬೇಕು ಸರ್ ನಿಮ್ಮಿಬ್ರಿಗೆ? ಹೋಗ ಮುಖ ಚಿಕ್ಕ ಮುಚ್ಕೊಂಡು